ಮಳೆ ಇಲ್ಲ, ಗಾಳಿಯಂತೂ ಇಲ್ಲವೇ ಇಲ್ಲ. ಆದರೂ ಧರೆಗೆ ಉರುಳಿದೆ ಬೃಹತ್ ಮರದ ಕೊಂಬೆ. ಎಸ್, ಚಲಿಸುತ್ತಿದ್ದ ಕಾರಿನ ಮೇಲೆ ಬೃಹತ್ ಮರದ ಕೊಂಬೆ ಬಿದ್ದ ಘಟನೆ ಬೆಂಗಳೂರಿನ ಮೈಸೂರು ಬ್ಯಾಂಕ್ ಸರ್ಕಲ್ ಬಳಿಯ ಪ್ಯಾಲೇಸ್ ರೋಡ್ನ ಅಂಡರ್ ಪಾಸ್ನಲ್ಲಿ ನಡೆದಿದೆ. ಕಾರಿನಲ್ಲಿದ್ದ 4 ಗ್ರೇಟ್ ಎಸ್ಕೇಪ್ ಆಗಿದ್ದಾರೆ. ನಿನ್ನೆ ರಾತ್ರಿ ಮಗು ಸೇರಿ 4 ಆರ್ಟಿ ನಗರದ ಕಡೆ ಹೊರಟಿದ್ರು. ಪ್ಯಾಲೇಸ್ ರೋಡ್ನ ಅಂಡರ್ ಪಾಸ್ ಬಳಿ ಕಾರು ಬರ್ತಿದ್ದಂತೆ ಬೃಹತ್ ಮರದ ಕೊಂಬೆ ಕಾರಿನ ಮೇಲೆ ಬಿದ್ದಿದೆ. ಅದೃಷ್ಟವಶಾತ್ ಕಾರಿನಲ್ಲಿದ್ದವರು ಯಾವುದೇ ಪ್ರಾಣಾಪಾಯವಿಲ್ಲದೆ ಬಚಾವಾಗಿದ್ದಾರೆ. ಕಾರು ಸಂಪೂರ್ಣ ಜಖಂಗೊಂಡಿದೆ. ಕಾರಿನ ಚಾಲಕ ಕಾರ್ತಿಕ್ಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ. ಘಟನೆಯಿಂದ ಕೆಲಕಾಲ ಟ್ರಾಫಿಕ್ ಉಂಟಾಯಿತು. ವಾಹನ ಸವಾರರು ಪರದಾಡಿದ್ರು. ಘಟನೆ ಬಳಿಕ ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ಟ್ರಾಫಿಕ್ ಕ್ಲಿಯರ್ ಮಾಡಿದ್ರು. ತಡರಾತ್ರಿ 1 ಗಂಟೆ ಸುಮಾರಿಗೆ ಬಿಬಿಎಂಪಿ ಸಿಬ್ಬಂದಿ ಮರ ತೆರವು ಕಾರ್ಯಾಚರಣೆ ಮಾಡಿದ್ರು. ಅಂಡರ್ ಪಾಸ್ನ ತಡೆಗೋಡೆಯಿಂದ 4 ಜೀವ ಉಳಿದಿದೆ. ನೇರವಾಗಿ ಕಾರಿನ ಮೇಲೆ ಬಿದ್ದಿದ್ರೆ 4 ಪ್ರಾಣ ಪಕ್ಷಿ ಹಾರಿ ಹೋಗ್ತಿತ್ತು. ಬ್ರಾಂಡ್ ಬೆಂಗಳೂರಲ್ಲಿ ಕಾರಲ್ಲಿ ಮನೆಗೆ ಹೋಗ್ತೀವಿ ಅಂದ್ರೂ ಸೇಫ್ ಇಲ್ಲ. ಯಾಕಂದ್ರೆ ಅಂತಹ ಒಂದು ಘಟನೆ ಬೆಂಗಳೂರಲ್ಲಿ ಆಗಿರುವಂಥದ್ದು. ಇದು ಯಾವುದೋ ಅಪಘಾತ ಅಲ್ಲ. ಮಳೆ ಇಲ್ಲ, ಗಾಳಿ ಇಲ್ಲ, ಆದರೂ ಮರದ ಕೊಂಬೆ ರಸ್ತೆಗೆ ಬಿದ್ದಿದೆ. ದೃಶ್ಯಗಳನ್ನ ತೋರಿಸ್ತಾ ಅದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಸಿಲಿಕಾನ್ ಸಿಟಿನ ಬ್ರಾಂಡ್ ಬೆಂಗಳೂರು ಮಾಡ್ತೀವಿ ಅಂತ ಹೇಳಿದ್ರು ಮಳೆಗಾಲದಲ್ಲಿ ರಸ್ತೆಗಳು ಗುಂಡಿ ಬೀಳ್ತಿರುವಂತದ್ದು, ಮರಗಳು ಬೀಳ್ತಿರುವಂತದ್ದು. ಆದ್ರೆ ಇವತ್ತು ರಾತ್ರಿ 11:15 ಸಂದರ್ಭದಲ್ಲಿ ಒಂದು ಬೃಹದಾಕಾರದ ಮರ ಬೆಂಗಳೂರಿನ ಹೃದಯ ಭಾಗದಲ್ಲಿ, ಅಂದ್ರೆ ಒಂದ್ ಕಡೆ ಮೈಸೂರು ಬ್ಯಾಂಕು, ಇನ್ನೊಂದು ಕೂಗಳಿತ ದೂರದಲ್ಲಿ ವಿಧಾನಸೌಧ, KR ಸರ್ಕಲ್, ಇಲ್ಲಿರುವಂತಹ ಬಲಭಾಗದಲ್ಲಿರುವಂತಹ ಫ್ರೀಡಂ ಪಾರ್ಕಿನ ಒಳಭಾಗಕ್ಕೆ ಒಂದು ವುಮೆನ್ಸ್ ಕಾಲೇಜ್ ಬರುತ್ತೆ. ಹೋಮ್ ಸೈನ್ಸ್ ಕಾಲೇಜ್ ಇದೆ. ಆ ಕಾಲೇಜಿನ ಆವರಣದಲ್ಲಿರುವಂತಹ ಬೃಹದಾಕಾರದ ಮರ ನಿಮ್ಗೇನು ದೃಶ್ಯದಲ್ಲಿ ಈಗ ತೋರಿಸ್ತಾ ಇದ್ದೀನಿ. ಈ ಬೃಹದಾಕಾರದ ಮರದ ಕೊಂಬೆ ಒಂದು ಈ ರಸ್ತೆ, ನಿಮಗೆ ಸರ್ವಿಸ್ ರಸ್ತೆ ಏನು ಕಾಣಿಸ್ತಿದೆ, ಇದು ಮೇಲ್ಭಾಗದಿಂದ ನೇರವಾಗಿ ಫ್ರೀಡಂ ಪಾರ್ಕ್ ಕಡೆಗೆ ಕನೆಕ್ಟಿವಿಟಿ ಆದರೆ, ಮತ್ತೊಂದು ರಸ್ತೆ ನಮಗೆ ಕೆಳಭಾಗದಲ್ಲಿ ಪ್ಯಾಲೇಸ್ ರಸ್ತೆ ಏನು ಕಾಣಿಸುತ್ತೆ, ಮೈಸೂರು ಬ್ಯಾಂಕಿಂದ ಪ್ಯಾಲೇಸ್ ರೋಡ್ಗೆ ಹೋಗುವಂಥ ರಸ್ತೆ. ಇದು ನೀವು ದೃಶ್ಯಗಳಲ್ಲಿ ನೋಡ್ತಿದ್ದೀರಾ. ಇಲ್ಲಿ ಕಾರ್ನಲ್ಲಿ ಹೋಗ್ತಿದ್ದಂತಹ, ನಿಮಗೆ ಅದನ್ನು ಸಹ ಕಾರ್ನ ತೋರಿಸುವಂಥ ಪ್ರಯತ್ನ ಮಾಡ್ತೀನಿ. ಮಹೇಶ್ ಅನ್ನುವಂಥ ಕುಟುಂಬದವರು JP ನಗರದಿಂದ RT ನಗರದ ತಮ್ಮ ನಿವಾಸಕ್ಕೆ ಕಾರಲ್ಲಿ ತಾವು ತಮ್ಮ ಪತ್ನಿ ಮತ್ತು ಮಗುವಿನ ಜೊತೆಗೆ ಮನೆಗೆ ಹೋಗ್ತಿರುವಂಥ ಸಂದರ್ಭದಲ್ಲಿ ಏಕಾಏಕಿ ಮರದ ಕೊಂಬೆ ಅವರ ಕಾರ್ ಮೇಲೆ ಬಿದ್ದಿರುವಂಥದ್ದು. ಕಾರು ಸಂಪೂರ್ಣವಾಗಿ ಜಖಂ ಆಗಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಆಗಿಲ್ಲ. ಅವರು ನಮ್ಮ ಜೊತೆ ಮಾತಾಡ್ತಾ ಹೇಳ್ತಿದ್ದು ಟೈಮ್ ಚೆನ್ನಾಗಿತ್ತು, ಅದಕ್ಕೆ ನಾವು ಬದುಕ್ಬಿಟ್ಟಿದ್ದೀವಿ ಅಂತ. ಒಂದು ವೇಳೆ ಮರದ ಈ ಏನು ನಿಮಗೆ ದೃಶ್ಯಗಳಲ್ಲಿ ಕಾಣಿಸ್ತಿದೆ, ಈ ಪಿಲ್ಲರ್ಗೆ ಅಡ್ಡ ಬಿದ್ದಿರೋದಂತಂದ್ರೆ ಮೇಲ್ಸೇತುವೆಯ ಅಂಡರ್ ಪಾಸ್ ಏನಿದೆ, ಇಲ್ಲಿ ಅಂಡರ್ ಪಾಸಿನ ಜಾಗದಲ್ಲಿ ಈ ತಡೆಗೋಡೆಗೆ ಕೊಂಬೆ ಬಿದ್ದು ಆ ನಂತರ ರಸ್ತೆಗೆ ಬಿದ್ದಿರೋದ್ರಿಂದ ರಸ್ತೆಯಲ್ಲಿ ಸಂಚಾರ ಮಾಡ್ತಿದ್ದಂತಹ ಕಾರ್ ಮೇಲೆ ಬಿದ್ದಿದೆ. ಬಿದ್ದಂಥ ಸಂದರ್ಭದಲ್ಲಿ ಸಾಕಷ್ಟು ಟ್ರಾಫಿಕ್ ಜಾಮ್ ಆಗಿತ್ತು. ಟ್ರಾಫಿಕ್ ಪೊಲೀಸರಿಗೂ ಅದನ್ನು ಕ್ಲಿಯರ್ ಮಾಡುವಂಥ ಕೆಲಸನೂ ಮಾಡ್ತಿದ್ದಾರೆ. ಮತ್ತೊಂದು ಕಡೆ BBMP ಅರಣ್ಯ ಸಿಬ್ಬಂದಿಗಳು ಬಂದು ಮರ ತೆರವು ಕಾರ್ಯಾಚರಣೆನೂ ಮಾಡ್ತಿದ್ದಾರೆ. ಟ್ರಾಫಿಕ್ ಪೊಲೀಸರು ಟ್ರಾಫಿಕ್ ಕಂಟ್ರೋಲ್ ಮಾಡೋದಕ್ಕೆ ಹರಸಾಹಸ ಪಡುವಂಥ ಪರಿಸ್ಥಿತಿ ಆಗಿದೆ. ತಡರಾತ್ರಿ ಈಗ ಆಲ್ಮೋಸ್ಟ್ 1:30-2 ಗಂಟೆ ಆಗ್ತಿದೆ. ಆದರೂ ಸಹ ಟ್ರಾಫಿಕ್ ಯಾವ ಮಟ್ಟಕ್ಕೆ ಆಗಿದೆ ಅನ್ನೋದು ನೀವು ದೃಶ್ಯಗಳಲ್ಲಿ ನೋಡ್ಬೋದು. ಇಲ್ಲಿ ಬರುವಂಥ ಪ್ರಶ್ನೆ, ಈಗಾಗಲೇ BBMP ನಮಗೆ ಈ ಹಿಂದೆನೂ ಹೇಳಿದ್ದು, ಬೆಂಗಳೂರಲ್ಲಿರುವಂತಹ ಒಣಗಿದ ಮರಗಳ ಸರ್ವೆ ಮಾಡ್ತಿದ್ದೀವಿ, ಮರಗಳನ್ನ ತೆರವು ಮಾಡ್ತೀವಿ, ಬ್ರಾಂಚಸ್ಗಳು ಏನೇನಿದೆ, ಕೊಂಬೆಗಳು ಯಾವುದು ಇದೆ ಅದನ್ನು ತೆರವು ಮಾಡುವಂಥ ಕೆಲಸ ಮಾಡ್ತೀವಿ ಅನ್ನುವಂಥದ್ದೆಲ್ಲವನ್ನು ಹೇಳಿದರು. ಆದರೆ ಇಷ್ಟರ ಮಟ್ಟಿಗೆ ಆಗಿದ್ದರೂ ಸಹ ಪ್ರಾಣಾಪಾಯದಿಂದ ಜಸ್ಟ್ ಮಿಸ್ ಆಗಿದ್ದಾರೆ. ಒಂದು ವೇಳೆ ಟೈಮ್ ಚೆನ್ನಾಗಿತ್ತು, ಉಳಿದ್ಬಿಟ್ರು. ಮರ ನೇರವಾಗಿ ಬಿದ್ದಿದ್ರೆ ಮರದ ಪ್ರಭಾವಕ್ಕೆ ಬೆಂಗಳೂರಲ್ಲಿ ಇವತ್ತು 3-4 ಜನ ಪ್ರಾಣ ಕಳ್ಕೋಬೇಕಾಗಿತ್ತು. ಅಂತಹ ಘಟನೆಗಳು ಮತ್ತೆ ಮತ್ತೆ ನಡೀತಾನೆ ಇದೆ. ಆದರೂ ಸಹ BBMP ಅವರು ಕಣ್ಮುಚ್ಚಿ ಕೂತಿದ್ದಾರೆ. ಇಂಥ ಘಟನೆಗಳೇ ಆದಾಗ ನಾವೆಲ್ಲವನ್ನು ಸರಿ ಮಾಡ್ತೀವಿ ಅಂತ ಹೇಳ್ತಾರೆ. ಆದರೆ ಘಟನೆ ಆಗೋಕ್ಕಿಂತ ಮುಂಚೆ ಯಾವುದೇ ಮುಂಜಾಗ್ರತಾ ಕ್ರಮಗಳನ್ನು BBMP ಇಲ್ಲಿವರೆಗೂ ತಗೊಂಡಿಲ್ಲ. ಕ್ಯಾಮ್ರಾ ಪರ್ಸನ್ ಗೌತಮ್ ಜೊತೆಗೆ ಮಾರುತಿ, ಪಬ್ಲಿಕ್ TV, ಬೆಂಗಳೂರು.